ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಸಂಭಾಷಣೆಯನ್ನು ಮಾಡ್ಕೋಬೇಕಾದ್ರೆ ಯಾರ ಜೊತೆ ಎಲ್ಲಾದರೂ ಏನಾದರೂ ಹೇಳ್ತಾರೆ, ನನಗೆ 100 kg ಎತ್ತಕ್ಕಾಗಲ್ಲಪ್ಪ ಅಂತಾರೆ. ಆಗ ಹೌದು ಹೌದು ನನಗೂ ಅಷ್ಟೇ, ನಂಗೆ ಇಷ್ಟೊಂದು ಸ್ವೀಟ್ಸ್ ತಿನ್ನೋಕ್ಕಾಗಲ್ಲ, ನನಗೂ ಅಷ್ಟೇ, ನಾನು ತಿನ್ನಲ್ಲ, ನನಗೂ ಬೇಡ, ನನಗೂ ಆಗಲ್ಲ, ನನಗೂ ಅಷ್ಟೇ, ನನಗೂ ಕೂಡ. ಈ ರೀತಿ ಮಾತಾಡೋದು ಬಹಳ ಮುಖ್ಯ ಆಗುತ್ತೆ. ಯು ಗೆಸ್ಟ್ ಇಟ್ ರೈಟ್. ಹಾಗಂದರೆ ನಿಮ್ಮ ಊಹೆ ಸರಿಯಾಗಿದೆ. ಇವತ್ತಿನ ನಮ್ಮ ಟಾಪಿಕ್ಕು ನೀದರ್ ಮತ್ತು ಈದರ್. ಇದನ್ನು ಯೂಸ್ ಮಾಡಿ ಹೆಚ್ಚು ಕಡಿಮೆ ನಾನು ಈಗ ಹೇಳಿದ ರೀತಿ ಕನ್ನಡದಲ್ಲಿ ಹೇಗೆ ಮಾತಾಡ್ತೀವೋ ಹಾಗೆ, ಇಂಗ್ಲೀಷ್ ಆಫ್ಟರ್ ಆಲ್ ಒಂದು ಭಾಷೆ ಅಲ್ವಾ, ಅವರು ಕೂಡ ನಮ್ಮ ಹಾಗೆ ಒಂದು ರೀತಿ ಮಾತಾಡ್ತಾರೆ. ನನಗೂ ಅಷ್ಟೇ, ನನಗೂ ಹಾಗೆ ಅನ್ಸತ್ತೆ, ನನ್ನ ಕೈಲೂ ಆಗಲ್ಲ, ಹೌದು ನನಗೂ ಕೂಡ ಅಂತ ಮಾತಾಡ್ತಾರಲ್ಲ, ಹಾಗೆ ಮಾತಾಡೋಣ. ಅದನ್ನು ಹೇಗೆ ಮಾತಾಡಬೇಕು ಅಂದರೆ ಅದನ್ನು ನೀದರ್ ಅಥವಾ ಈದರ್ ಯೂಸ್ ಮಾಡ್ಕೊಂಡು ಮಾತಾಡ್ತಾರೆ. ಈಗ ಒಂದು ಉದಾಹರಣೆಗೆ ಒಂದು ಸೆಂಟೆನ್ಸ್ ತಗೊಳ್ಳೋಣ. ಐ ಕಾಂಟ್ ಸ್ಪೀಕ್ ಫ್ರೆಂಚ್. ಈಗ ನನಗೆ ಫ್ರೆಂಚ್ ಬರಲ್ಲ, ನನಗೂ ಬರಲ್ಲ, ನನಗೂ ಕೂಡ ಅಥವಾ ನನಗೂ ಬರಲ್ಲ ಅಂತ ಹೇಳಬೇಕು. ನನಗೂ ಬರಲ್ಲ ಅನ್ನೋದು ಈದರ್ ಆಗುತ್ತೆ. ಅಲ್ಲ, ನೋ, ಡೋಂಟ್ ಅನ್ನೋ ನೆಗೆಟಿವ್ನ ಈದರ್ ಅನ್ನೋ ಪಾಸಿಟಿವ್ ವರ್ಡ್ ಜೊತೆಗೆ ಸೇರಿಸ್ಕೋಬೇಕಾಗತ್ತೆ. ನೀದರ್ ಅನ್ನೋ ನೆಗೆಟಿವ್ ವರ್ಡ್ನ ಪಾಸಿಟಿವ್ ಆಕ್ಸಿಲರಿ ವರ್ಬ್ ಏನಿದೆ ಅದ್ರ ಜೊತೆ ಬಳಸ್ಕೋಬೇಕಾಗತ್ತೆ. ಹೇಗಂತ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಐ ಕಾಂಟ್ ಸ್ಪೀಕ್ ಫ್ರೆಂಚ್, ನೀದರ್ ಕ್ಯಾನ್ ಐ. ನೀದರ್ ಕ್ಯಾನ್ ಐ. ಐ ಕಾಂಟ್ ಈದರ್. I did not speak French. Neither ಜೊತೆಗೆ ಏನು ಮಾಡಬೇಕು? ಪಾಸಿಟಿವ್ ಆಕ್ಸಿಲರಿ ವರ್ಬ್. ನೀದರ್ ಡಿಡ್ ಐ. ಪಾಸಿಟಿವ್ ಆಕ್ಸಿಲರಿ ವರ್ಬ್ ಮಾತ್ರ ತಗೋಬೇಕು, ನೆಗೆಟಿವ್ ತಗೋಬಾರ್ದು. ನೀದರೇ ನೆಗೆಟಿವ್ ಆಗಿರೋದ್ರಿಂದ ನೀದರ್ ಡಿಡ್ ಐ ಅಥವಾ ಐ ಡಿಡಂಟ್ ಈದರ್. I didn't either. I can't speak French. Neither I can. I can't either. I didn't speak French. ನಾನು ಫ್ರೆಂಚ್ ಮಾತಾಡಲಿಲ್ಲ. Neither I did I, or I didn't either. I won't speak French. Neither guess ಮಾಡ್ತೀರಾ? Neither will I, or I won't either. I have never been there. ನಾನಲ್ಲಿ ಹೋಗೇ ಇಲ್ಲ, ನಾನು ಅಷ್ಟೇ ಹೋಗಲಿಲ್ಲ. Neither